ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಆರಾಮದೀವಿ ಅಂತ ಅಂದ್ಕೊಳತ್ತೀವಿ. ನಾವು ಆರಾಮದೀವಿ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಇಲ್ಲಿ ಏನು ಸ್ಪೆಷಲ್ ಅಡುಗೆ ತಿಂದೀವಿ ನಮ್ಮ ಚಾನಲನ್ನು ಶೇಂಗಾ ಸಾರು. ಈ ರೀತಿಯಾಗಿ ಮಾಡಿ ಶೇಂಗಾ ಸಾರು 1 ಚಮಚ ಅನ್ನ ಉಣ್ಣೋರು 2 ಚಮಚ ಅನ್ನ ಅಂತಾರೆ. ಅಷ್ಟು ತುಂಬ ರುಚಿಯಾಗಿರ್ತದೆ ಇದು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದನ್ನು ಬೇಗನೆ ಮಾಡ್ಬೋದು. ಇದನ್ನ ಹೇಗೆ ಮಾಡಲು ಏನು ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. 1 ಬಟ್ಲು ಹುರಿದ ಸಿಪ್ಪೆಯನ್ನು ತೆಗೆದ ಶೇಂಗಾ ಬೇಕ್ರಿ. ಹಂಗೆ 1 ಬೆಳ್ಳುಳ್ಳಿ, 1 ಬಟ್ಲದಷ್ಟು ಟೊಮೊಟೊ ಪ್ಯೂರಿ, ಸಾಸಿವೆ, ಜೀರಿಗೆ, ಖಾರ, ಅರಿಶಿನ, ಸ್ವಲ್ಪ ಕರಿಬೇವು, ಉಪ್ಪು, ಸ್ವಲ್ಪ ಬೆಲ್ಲ. ನಾವಿಲ್ಲಿ ಕಪ್ಪು ಬೆಲ್ಲನ ತೊಗೊಂಡಿದ್ದೇವೆ. ಇಷ್ಟು ಸಾಮಗ್ರಿಗಳು ಬೇಕು. ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. 1 ಜಾರಿಗೆ ಶೇಂಗಾ ಹಾಕ್ಕೊರಿ. ಪೂರ್ತಿ ಶೇಂಗಾ ಹಾಕ್ಕೊಬೇಡ್ರಿ, ಸ್ವಲ್ಪ ಉಳಿಸ್ಕೊಂಡು ಶೇಂಗಾನ ಹಾಕ್ಕೊಳ್ಳಿ. ಇನ್ನು ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕು, ಅದು ಪೇಸ್ಟ್ ಥರ ಆಗಬೇಕು. ಆ ರೀತಿ ಮಾಡ್ಕೊಂಡು ಒಂದು ಅಗಲವಾದ ಪಾತ್ರೆ ಹಾಗಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಉಳಿದಿರುವ ಸ್ವಲ್ಪ ಶೇಂಗಾನು ಸ್ವಲ್ಪ ತೆರೆಯಾಗಿ ರುಬ್ಕೊಳ್ರಿ. ಈಗ ಒಂದು ಪಾತ್ರೆಗೆ ಆಗಲೇ ಪೇಸ್ಟ್ ರೀತಿಯಾಗಿರುವ ಶೇಂಗಾ ಪುಡಿಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ರಿ. ಅದು ಪೂರ್ತಿ ಗಂಟು ಇರಲಾರ್ದಾಗ ಹಾಗೆ ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೊರಿ. ಈಗ ಇದಕ್ಕೆ ತೆರೆಯಾಗಿ ರುಬ್ಬಿಟ್ಕೊಂಡಿರುವಂಥ ಶೇಂಗಾ ಪುಡಿಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಇನ್ನೊಮ್ಮೆ ಶೇಂಗಾ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಗಂಟಿಲ್ಲದ ಹಾಗೆ ಕಲಿಸ್ಕೊಳ್ಳಿ. ಈಗ ಒಂದು ಗ್ಯಾಸ್ ಹಚ್ಚಿ ಸ್ವಲ್ಪ ಒಂದು ಪಾತ್ರೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಆನಂತರ ಜೀರಿಗೆ ಹಾಕ್ಕೊಳ್ಳಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಆನಂತರ 1 ಬೆಳ್ಳುಳ್ಳಿ, ಸಿಪ್ಪೆಯನ್ನು ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಸ್ವಲ್ಪ ಹಸಿ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆನಂತರ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿರಿ. ಆಮೇಲೆ ಒಂದು ಅರ್ಧ ಚಮಚ ಖಾರದ ಪುಡಿ, ಒಣ ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ರಿ. ನಂತರ ಇದಕ್ಕೆ ಟೊಮೊಟೊ ಪ್ಯೂರಿ, ಹಸಿದು ಟೊಮೊಟೊನ ಹಾಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಪ್ಯೂರಿ ಮಾಡಿಟ್ಕೊಂಡಿರ್ತೀವಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡುವವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಟೊಮೊಟೊ ಹಸಿದು ಹಾಕಿರ್ತಾರೆ, ಅದರಿಂದ ಹಸಿ ವಾಸನೆ ಹೋಗುವಾಗ ಬೇಯಿಸ್ಕೊಳ್ಳಿ. ಬೆಂದ ನಂತರ ಇದಕ್ಕೆ ಇನ್ನೂ ಸ್ವಲ್ಪ ಖಾರ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀವಿ, ನೀವು ಯಾವುದಾದ್ರೂ ಬಳಸ್ಬೋದು. ಮತ್ತು ಒಂದು ಸ್ವಲ್ಪ ಬೆಲ್ಲ, ನಾವಿಲ್ಲಿ ಕಪ್ಪು ಬೆಲ್ಲವನ್ನು ಬಳಸ್ತೀವಿ, ನೀವು ಯಾವುದಾದ್ರೂ ಬಳಸ್ಬೋದು. ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸಿ ಮತ್ತೊಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು ರೀ. ನೋಡಿ, ಈ ರೀತಿ ಎಣ್ಣೆ ಬಿಡುವಾಗಿ ಚೆನ್ನಾಗಿ ಕುದಿಸ್ಕೊಳ್ರಿ. ಆಮೇಲೆ ಇದಕ್ಕೆ ಶೇಂಗಾ ಪುಡಿ, ನೀರು ಹಾಕಿ ಕಲಸಿಟ್ಟಿರುವಂಥ ಶೇಂಗಾ ಪುಡಿಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಳ್ರಿ. ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ರಿ ಅದನ್ನು. ಮತ್ತು ಇದಕ್ಕೆ ನೀರು ಹಾಕ್ಕೊಳ್ರಿ. ನಾವು ಇಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ. ನೀವು ಸಾಂಬಾರು ತಿಳಿಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೊಳ್ರಿ. ಸಾಂಬಾರು ಸ್ವಲ್ಪ ಗಟ್ಟಿ ಬೇಕಾದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ರಿ. ಇದು ಸ್ವಲ್ಪ ಫಸ್ಟ್ ನೀರು ಅನಿಸುತ್ತೆ, ಕುದ್ದ ಹಾಗೆ ಆನಂತರ ಸ್ವಲ್ಪ ಗಟ್ಟಿ ಆಗುತ್ತದೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ. ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ರಿ, ತಿಳಿಬೇಕಾದ್ರೆ ನೀರು ಜಾಸ್ತಿ ಹಾಕ್ಕೊಂಡು ಒಂದು 3-4 ನಿಮಿಷ ಕುದಿಸ್ಕೊಂಡ್ರಿ. ಬೇಕಾದರೆ ಕೊತ್ತಂಬರಿ ಇದ್ದರೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೋದು. ನಾವಿಲ್ಲಿ ಕೊತ್ತಂಬರಿ ಹಾಕಿಲ್ಲ. ಕುದಿಸಿದರೆ ರುಚಿಕರವಾದ ಆರೋಗ್ಯಕರವಾದ ಶೇಂಗಾ ಸಾರು ಈಸ್ ರೆಡಿ. ನೀವು ಮನೆಯಲ್ಲಿ ಮಾಡಿಕೊಳ್ಳಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.